ಹಾಯ್ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಇವತ್ತೊಂದು ಸಿಂಪಲ್ ಆಗಿ ಸೈಡ್ ಆರ್ಚ್ ಕುಚ್ಚೋ ಡಿಸೈನ್ನ ತೋರಿಸ್ತಾ ಇದ್ದೀನಿ ವಿತೌಟ್ ಬೀಡ್ಸು. ಅಂದರೆ ನೀವು ಬೇಕು ಅಂದರೆ ಬೀಡ್ಸ್ ತೊಗೋಬೋದು, ಇಲ್ಲಾಂದರೆ ಲೆಸ್ ಮಾಡ್ಕೋಬೋದು. ಇದರಲ್ಲಿ ಆಪ್ಷನ್ಸ್ ಇದೆ. ಫಸ್ಟಿಗೆ ಬಟ್ಟೆಗೆ 2 ಸರಿ ಲಾಕ್ ಮಾಡ್ತಾ ಇದ್ದೀನಿ. ನಾನಿಲ್ಲಿ 6 ಎಳೆ ದಾರ ತೊಗೊಂಡಿದ್ದೀನಿ. ಎಲ್ಲ ದಾರಗಳು ಬರೋ ಥರ ನೋಡಿಕೊಂಡು ನೀಟಾಗಿ ಈ ಥರ ಲಾಕ್ ಮಾಡಬೇಕು. ಇಲ್ಲಿ ಬೇಕಂದರೆ ಬೀಡ್ಸ್ ಬೇಕಾದರೂ ಹಾಕ್ಬೋದು. ತುಂಬ ಸರಿ ಬೀಡ್ಸ್ ಹಾಕಿ ತೋರಿಸಿದ್ದೀನಿ, ಬಟ್ ಇದು ಬೀಡ್ಸ್ ಇಲ್ದೇ ಹಾಕೋದನ್ನು ತೋರಿಸ್ಕೊಡ್ತಾ ಇದ್ದೀನಿ. ಫಸ್ಟಿಗೆ 5 ಚೈನ್ ಅಥವಾ 4 ಚೈನ್ ಹಾಕ್ಬಿಟ್ಟು ಬಟ್ಟೆಗೆ ಲಾಕ್ ಮಾಡಬೇಕು. ನಾನಿಲ್ಲಿ 4 ಚೈನ್ ಹಾಕಿದ್ದೀನಿ, ನೀವು ಬೇಕಂದರೆ 5 ಚೈನ್ ಹಾಕಿ. ಲಾಕ್ ಆದಮೇಲೆ ಈಗ 1 2 3 ಚೈನ್ ಹಾಕ್ತಾ ಇದ್ದೀನಿ. 3 ಚೈನ್ ಹಾಕ್ಬಿಟ್ಟು ಸೂಜಿ ಮೇಲೆ 2 ಸರಿ ದಾರ ತೊಗೊಳ್ತೀನಿ. ನೋಡಿ, ಇಲ್ಲಿ 3 ಚೈನ್ ಹಾಕಿದ್ದೀನಲ್ಲ, ಅದ್ರ ಬದಲು ನೀವು ಬೀಡ್ಸ್ ಹಾಕ್ಬೋದು. ಇಲ್ಲಿ ಎಷ್ಟು ಗ್ಯಾಪ್ ಇದೆ ಅಷ್ಟೇ ಗ್ಯಾಪ್, 4 ಚೈನ್ ಗ್ಯಾಪ್ ಅಷ್ಟೇ ಗ್ಯಾಪ್ ಕೊಡಬೇಕು. ಇಲ್ಲೂ ಸಹ ತುಂಬ ಬೇಡ. 4 ಚೈನ್ ಎಷ್ಟು ಗ್ಯಾಪ್ ಇರುತ್ತೋ ಅಷ್ಟು ಗ್ಯಾಪಿಗೆ ಟ್ರಿಬಲ್ ಕ್ರೋಶೆನ ಹಾಕಬೇಕು. 2ರಿಂದ 1, 2 ಲೂಪಿಂದ 1 ಸರಿ, 2 ಲೂಪಿಂದ ಕಂಪ್ಲೀಟಾಗಿ ಬರಬೇಕು. ಇವಾಗ ವಿ ಶೇಪ್ ಕಾಣುತ್ತೆ ಈ ಥರ. 3 ಚೈನ್ ಬದಲು ನೀವು ಇಲ್ಲಿ ಬೀಡ್ಸ್ ಹಾಕ್ಬೋದು. ಬೇಡ ಅಂದರೆ ತುಂಬ ವಿ ಶೇಪ್ ಬೇಡ, ಕರೆಕ್ಟಾಗಿ ಇವಾಗ ನಾನು ತೋರಿಸಿದ್ನಲ್ಲ ಅಷ್ಟಕ್ಕೆ ಹಾಕಿ. ಅದಾದ ನಂತರ 3 ಚೈನ್ ಹಾಕಬೇಕು. 3 ಚೈನ್ ಹಾಕಿ ಸೂಜಿ ಮೇಲೆ 2 ಸರಿ ದಾರ ತಗೊಂಡು ಇಲ್ಲಿ ಟ್ರಿಬಲ್ ಕ್ರೋಶೆಗಳನ್ನ ಹಾಕಬೇಕು. 2ರಿಂದ 1, 2ರಿಂದ 1 ಮತ್ತು 2ರಿಂದ 1 ಟ್ರಿಬಲ್ ಕ್ರೋಶೆಗಳನ್ನ ಹಾಕಬೇಕು. ಇವಾಗ 1 2 ಆಯ್ತು ಅಂದರೆ 3 ಚೈನ್ ಏನು ಹಾಕಿದ್ವಲ್ಲ ಅದನ್ನು ಒಂದು ಕಂಬ ಅಂತ ಕನ್ಸಿಡರ್ ಮಾಡಿಕೊಂಡು ನಾನು ಕೌಂಟ್ ಮಾಡಿ ಹೇಳ್ತಾ ಇದ್ದೀನಿ. ಬೇಡ ಅಂದ್ರೂ ಅದನ್ನು ಸ್ಕಿಪ್ ಮಾಡಿ ಆದರೂ ನೀವು ಮಾಡ್ಕೋಬೋದು. ಇವಾಗ ಇಲ್ಲಿ 4ನೇ ಟ್ರಿಬಲ್ ಕ್ರೋಶೆನ ಹಾಕ್ತಾ ಇದ್ದೀನಿ ನಾನು. ಇವಾಗ 4 ಆಯಿತು. ಈಗ 5ನೇದು 2ರಿಂದ 1, 2ರಿಂದ 1 ಮತ್ತು 2ರಿಂದ 5 ಆಯ್ತಲ್ಲ, 5. ಇವಾಗ ಇನ್ನೂ 1 ಹಾಕ್ತೀನಿ, 6. ಟೋಟಲಾಗಿ ಇಲ್ಲಿ 6 ಕಂಬಗಳು ಅಂದರೆ 6 ಟ್ರಿಬಲ್ ಕ್ರೋಶೆನ ಹಾಕ್ತೀನಿ. 6 ಟ್ರಿಬಲ್ ಕ್ರೋಶೆ ಆದಮೇಲೆ 3 ಚೈನ್ ಐತಲ್ಲ ಅದನ್ನು ಕನ್ಸಿಡರ್ ಮಾಡಿಕೊಂಡು ನಾವು 6 ಟ್ರಿಬಲ್ ಕ್ರೋಶೆ ಹಾಕಬೇಕು. ಹಾಕ್ಬಿಟ್ಟು ಸ್ವಲ್ಪ ದಾರ ಮೇಲೆ ಎತ್ಕೊಂಡು ಒಂದು ಸ್ಮಾಲ್ ಸೈಜ್ ಬೀಡನ್ನ ನಾನು ತೊಗೊಳ್ತಾ ಇದ್ದೀನಿ. ಈ ಬೀಡ್ ಬೇಡ ಅಂದರೆ ನೀವು ಸ್ಕಿಪ್ ಮಾಡ್ಬೋದು. ನೋಡಿ, ಸ್ಮಾಲ್ ಸೈಜ್ ಬೀಡನ್ನ ನಾನು ತೊಗೊಳ್ತಾ ಇದ್ದೀನಿ. ಇದ್ರ ಬದಲು ನೀವು ಹಾಗೇ 3 ಚೈನ್ ಹಾಕ್ಬೋದು. ಒಂದು ಬೀಡ್ ಹಾಕಿ ಲಾಕ್ ಮಾಡಿಬಿಟ್ಟು ಇವಾಗ 1 2 3 ಚೈನ್ ಹಾಕಿದ್ದೀನಿ. 3 ಚೈನ್ ಹಾಕಿಬಿಟ್ಟು ಇಲ್ಲಿ ನೋಡಿ, ನಾವು ಕಂಬ ಹಾಕಿದ್ವಲ್ಲ, ಕಂಬದ ಮೇಲೆ ಚೈನ್ಸ್ಗಳು ಕಾಣ್ತಾ ಇದೆಯಲ್ಲ, ನೋಡಿ ಇಲ್ಲಿ ಚೈನ್ಗಳಿದೆಯಲ್ಲ. ನಾವು 6ನೇ ಕಂಬದ ಮೇಲೆ ಏನು ಚೈನ್ ಬಂದಿರುತ್ತಲ್ಲ ಆ ಹೋಲಿಗೆ ಆ ಕಂಬದ ಮೇಲೆ ಒಂದು ಹೋಲ್ ಇರುತ್ತೆ ನೋಡಿ, ಇಲ್ಲಿ ಹೋಲ್ ಕಾಣ್ತಾ ಇದೆಯಲ್ಲ, ಅದ್ರ ಒಳಗಡೆಗೆ ಸೂಜಿನ ತೂರಿಸ್ಬೇಕು. ತೂರಿಸ್ಬಿಟ್ಟು ನೀಟಾಗಿ ತೂರಿಸ್ಕೊಂಡು ಸ್ವಲ್ಪ ಅಲ್ಲಿ ಜಾಗ ಅಷ್ಟೊಂದು ಕಾಣೋದಿಲ್ಲ ನೋಡಿಕೊಂಡು ನಿಧಾನಕ್ಕೆ ಆ ಚೈನ್ ಮೇಲೆ ತೂರಿಸ್ಬಿಟ್ಟು ದಾರನ ತರಬೇಕು. ನೋಡಿ, ದಾರನ ಈ ಥರ ಎಳ್ಕೊಂಡು ಬರಬೇಕು. ನೀಟಾಗಿ ಎಳ್ಕೊಂಡು ಬಂದರೆ ಅದು ಒಂದು ಪಿಕೌಟ್ ಆಗುತ್ತೆ. ಜಸ್ಟ್ ಒಂದು ಪಿಕೌಟ್ ಥರ ಅಲ್ಲಿ ನೋಡಿ, ನನಗೇನೆ ಸ್ವಲ್ಪ ಇದಾಯಿತು. ನಿಧಾನಕ್ಕೆ ಈ ಥರ ದಾರನ ಎಳ್ಕೊಂಡು ಬರಬೇಕು. ಒಂದು ಪಿಕೌಟ್ ಆಯಿತು. ಪಿಕೌಟ್ ಆದಮೇಲೆ ಈಗ ಮತ್ತೆ ಈ ಥರ ಕಾಣುತ್ತೆ. ಇವಾಗ ಇಲ್ಲಿ ಮತ್ತೆ ಟ್ರಿಬಲ್ ಕ್ರೋಶೆ ಹಾಕಬೇಕು. ಸೂಜಿ ಮೇಲೆ 2 ಸರಿ ದಾರ ತೊಗೋಬೇಕು. 2ರಿಂದ 1, 2ರಿಂದ 1 ಮತ್ತು 2ರಿಂದ 1. ಇಲ್ಲಿನೂ ಸಹ 6 ಕಂಬಗಳನ್ನ ಅಂದರೆ 6 ಟ್ರಿಬಲ್ ಕ್ರೋಶೆಗಳನ್ನ ಹಾಕಬೇಕು. ಟೋಟಲಾಗಿ 12 ಬರುತ್ತೆ. 6 ಆದಮೇಲೆ 6 ಫಸ್ಟಿಗೆ ಹಾಕಿದ ಮೇಲೆ ಒಂದು ಬೀಡ್ ಹಾಕಿಬಿಟ್ಟು 3 ಚೈನ್ ಹಾಕಿ ಲಾಕ್ ಮಾಡ್ತೀವಲ್ಲ, ಲಾಕ್ ಆದಮೇಲೆ ಮತ್ತೆ ಕಂಟಿನ್ಯೂ ಆಗಿ ನೆಕ್ಸ್ಟ್ ಮತ್ತೆ 6 ಟ್ರಿಬಲ್ ಕ್ರೋಶೆಗಳನ್ನ ಹಾಕಬೇಕು. ಕೌಂಟ್ ಮಾಡ್ಕೊಂಡು ನೋಡಿ, ಮಾಡಿಕೊಂಡು 4 ಆಗಿದೆ. ಇವಾಗ ಇನ್ನೂ 2 ಎಕ್ಸ್ಟ್ರಾ ಹಾಕ್ತೀನಿ ನಾನು. ನೀವು ತುಂಬ ಲೆಂತಿಯಾಗಿ ಹೇಳ್ಕೊಂಡ್ರೆ ಅಕಸ್ಮಾತು ನಾನು ಹೇಳಿದ್ನಲ್ಲ ಬೀಡ್ಸ್ ಹಾಕಿ ಈ ಡಿಸೈನ್ ಹಾಕೋದಾದರೆ ಸ್ವಲ್ಪ ಲೆಂತಿಯಾಗಿರುತ್ತೆ, ಇನ್ನು ಜಾಸ್ತಿ ಕಂಬಗಳು ಬರುತ್ತೆ. ಹಾಗಾಗಿ ನೋಡ್ಕೋಬೇಕಾಗುತ್ತೆ, ನೋಡ್ಕೊಂಡು ಹಾಕಿ. ಇವಾಗ ಕರೆಕ್ಟಾಗಿ 6 ಹಾಕಿದ್ಮೇಲೆ ಈ ಥರ ಕೂರುತ್ತೆ. ತುಂಬ ಸ್ಟಿಫಾಗಿರುತ್ತೆ ಆರ್ಚು, ಎಲ್ಲೂ ಸಹ ಬೆಂಡ್ ಆಗೋದಿಲ್ಲ ಮತ್ತು ಫೋಲ್ಡ್ ಆಗೋ ಚಾನ್ಸ್ ಬರೋದಿಲ್ಲ. ನೀಟ್ ಫಿನಿಶಿಂಗ್ ಬರುತ್ತೆ. ನೋಡಿ, ಕಂಪ್ಲೀಟ್ ಆಯಿತು. ಎಷ್ಟು ಸಿಂಪಲ್ ಆಗಿದೆ. ಬೀಡ್ಸ್ ಬೇಡ ಅನ್ನೋರಿಗೆ ಈ ಡಿಸೈನ್ನ ನೀವು ಚೂಸ್ ಮಾಡಿ ಕೊಡ್ಬೋದು. ಎಷ್ಟು ನೀಟಾಗಿ ಕೂರ್ತಿರುತ್ತೆ ಡಿಸೈನು. ಇವಾಗ ಇದ್ರ ಪಕ್ಕದಲ್ಲಿ ಮತ್ತೆ ನಾನಿವಾಗ 3 ಚೈನ್ ಹಾಕ್ತೀನಿ. 1 2 3
3 ಚೈನ್ ಹಾಕ್ತೀನಿ. ಸೂಜಿ ಮೇಲೆ 2 ಸರಿ ದಾರ ತೊಗೊಳ್ತೀನಿ. ತೊಗೊಂಡ್ಬಿಟ್ಟು ಆ 4 ಚೈನ್ ಎಷ್ಟು ಗ್ಯಾಪ್ ಇತ್ತಲ್ಲ ನಾನು ಆವಾಗಲೇ ತೋರಿಸಿದ್ನಲ್ಲ ಅಷ್ಟಕ್ಕೇ ಹಾಕ್ತೀನಿ. ತುಂಬ ದೂರ ಬೇಡ, ಅಷ್ಟಕ್ಕೇ 2ರಿಂದ 1 2ರಿಂದ 1 ಮತ್ತು 2ರಿಂದ 1 ಕಂಬ ಹಾಕಿಬಿಟ್ಟು ಇವಾಗ ವಿ ಶೇಪ್ ಬಂತಲ್ಲ, ಇವಾಗ 3 ಚೈನ್ಗಳನ್ನ ಹಾಕ್ತೀನಿ. 1 2 3 ಚೈನ್ ಹಾಕಿಬಿಟ್ಟು ಅದನ್ನು ಕಂಬ ಅಂತ ಒಂದು ಟ್ರಿಬಲ್ ಕ್ರೋಶೆ ಅಂದ್ಕೊಂಡು ಅದಾದ ನಂತರ ಟೋಟಲಾಗಿ ಅದನ್ನು ಸೇರಿಸ್ಕೊಂಡ್ರೆ 6 ಕಂಬಗಳನ್ನ ಹಾಕ್ತೀನಿ ನಾನು. ಟೋಟಲಾಗಿ ಇಲ್ಲಿ 6 ಟ್ರಿಬಲ್ ಕ್ರೋಶೆಗಳನ್ನ ಹಾಕಬೇಕು. ಮಾಮೂಲಿ ಕಂಬ ಹಾಕಬೇಡಿ, ತುಂಬ ಚಿಕ್ಕ ಆರ್ಚ್ ಸ್ಮಾಲ್ ಆರ್ಚ್ ಬಂದುಬಿಡುತ್ತೆ. ಸ್ವಲ್ಪ ದೊಡ್ಡದಾಗಿರಲಿ ಅನ್ನೋರಿಗೆ, ಅಂದರೆ ಇವಾಗ ಬೀಡ್ಸ್ ಎಲ್ಲ ಯೂಸ್ ಮಾಡೋದಿಲ್ಲಲ್ಲ, ಸ್ವಲ್ಪ ಇದು ಹೈಲೈಟ್ ಕಾಣಬೇಕಂದ್ರೆ ಸ್ವಲ್ಪ ಬಿಗ್ ಸೈಜೇ ಆರ್ಚ್ ಆರ್ಚ್ ಆಗಬೇಕು. ಹಂಗಾಗಿ ಈ ಥರ 6 ಟ್ರಿಬಲ್ ಕ್ರೋಶೆಗಳನ್ನ ಹಾಕಬೇಕು. 6 ಟ್ರಿಬಲ್ ಕ್ರೋಶೆ ಆದಮೇಲೆ ನಾನು ತೋರಿಸ್ತೀನಿ. ಇವಾಗ ಬೀಡನ್ನ ನೀವು ಬೇಕಂದರೆ ಹಾಕ್ಬೋದು, ನಾನು ಆಗಲೇ ಹೇಳ್ದಂಗೆ, ಇಲ್ಲಾಂದರೆ ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು. ಒಂದು ಬೀಡನ್ನ ಆ್ಯಡ್ ಮಾಡಬೇಕು, ಮಾಡಿಬಿಟ್ಟು ಚೈನ್ಗಳನ್ನ ಹಾಕಬೇಕು. 1 2 3 4 ಅಂದರೆ ಆ ಬೀಡನ್ನ ಏನು ಲಾಕ್ ಮಾಡಿದ್ವಲ್ಲ ಅದನ್ನು ಬಿಟ್ಟು ನಾನು ಎಕ್ಸ್ಟ್ರಾ 3 ಚೈನ್ಗಳನ್ನ ಹಾಕಿ ಪಿಕೌಟ್ ಮಾಡಿಬಿಟ್ಟು ಸೂಜಿ ಮೇಲೆ ಮತ್ತೆ 2 ಸರಿ ದಾರ ತೊಗೊಂಡು ಮತ್ತೆ ಟ್ರಿಬಲ್ ಕ್ರೋಶೆಗಳನ್ನ ಹಾಕೊಂಡು ಹೋಗ್ಬೇಕು. ಇದೇ ಥರನೇ ಫುಲ್ ಕಂಪ್ಲೀಟ್ ಮಾಡಿ ಫಸ್ಟ್ ಆರ್ಚ್ ಹೇಗೆ ನಾವು ಲಾಕ್ ಮಾಡಿದ್ವಲ್ಲ ಸ್ಯಾರಿಗೆ ಬಟ್ಟೆಗೆ ಡೈರೆಕ್ಟಾಗಿ ಅದೇ ಥರನೇ ಲಾಕ್ ಮಾಡಿಬಿಟ್ಟು ತೋರಿಸ್ತೀನಿ ನಾನು ಇವಾಗ. ನೋಡಿ ಎಷ್ಟು ನೀಟ್ ಫಿನಿಶಿಂಗ್ ಬರುತ್ತೆ ಅಂತ. ಆರ್ಚ್ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ ಮಾಡಬೇಕು. ಮಾಡಿಬಿಟ್ಟು ಇಲ್ಲಿ ಕುಚ್ಚು ಬರೋದಕ್ಕೆ ಮತ್ತೆ ನಾನಿಲ್ಲಿ 4 ಚೈನ್ ಹಾಕ್ತಿದ್ದೀನಿ, ಅಥವಾ ನೀವು 5 ಚೈನ್ ಆದರೂ ಹಾಕ್ಬೋದು. ನಾನಿಲ್ಲಿ 4 ಚೈನ್ ಹಾಕಿ ತೋರಿಸ್ತಾ ಇದ್ದೀನಿ. ಹಾಕಿಬಿಟ್ಟು ಮತ್ತೆ 3 ಚೈನ್ ಹಾಕಬೇಕು. ಹಾಗೆಯೇ ಅದೇ ಥರನೇ ಆರ್ಚ್ಗಳನ್ನ ಕಂಪ್ಲೀಟ್ ಮಾಡ್ಕೊಂಡು ಹೋಗಬೇಕು. ಹೊಸಬ್ರಾಗಿದೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ. ನಾವು ಯಾವುದೇ ಹೊಸ ವಿಡಿಯೋ ಹಾಕಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಹಾಗೆ ಡಿಸೈನ್ಗಳನ್ನ ಚೆನ್ನಾಗಿದ್ದರೆ ಆದಷ್ಟು ಲೈಕ್ ಮಾಡಿ, ಬೇರೆಯವರಿಗೆ ಶೇರ್ ಮಾಡೋದು ಮಾತ್ರ ಮರಿಬೇಡಿ. ನಾನಿಲ್ಲಿ 4 ಚೈನ್ ಹಾಕಿರೋ ಕಡೆಗೆ ಕುಚ್ಚು ಕಟ್ಬಿಟ್ಟು ತೋರಿಸ್ತೀನಿ. ಇನ್ನೂ 2 ಎಕ್ಸ್ಟ್ರಾ ಆರ್ಚ್ ಹಾಕಿ ತೋರಿಸ್ತಾ ಇದ್ದೀನಿ. ನೋಡಿ ತುಂಬ ಸಿಂಪಲಾಗಿದೆ. ಆಮೇಲೆ ಇಲ್ಲಿ ನಾವು ಕುಚ್ಚು ಕಟ್ಟೋದಕ್ಕೆ 137 ದಾರನ ತೊಗೊಂಡು ನಾನು ಕುಚ್ಚು ಕಟ್ಟಿದ್ದೀನಿ. ಸ್ವಲ್ಪ ಆರ್ಚ್ಗಿಂತ ಸ್ವಲ್ಪ ಉದ್ದ ಕಟ್ಟಿದ್ದೀನಿ, ತೀರಾ ಚಿಕ್ಕದಿಲ್ಲ, ಬೇಬಿ ಕುಚ್ಚಲ್ಲ, ಸ್ವಲ್ಪ ಉದ್ದ ಕಟ್ಬಿಟ್ಟು ತೋರಿಸಿದ್ದೀನಿ. ಇಲ್ಲಿ 137 ದಾರನ ಕುಚ್ಚು ಕಟ್ಟಿದ್ದೀನಿ. ನೀವು ಇನ್ನೂ ಇದಕ್ಕೇ ಬೇಕು ಅಂದರೆ ಇಲ್ಲಿ ಬಾಲ್ ಚೈನು ಮತ್ತು ಸ್ಟೋನ್ ಚೈನ್ ಎರಡನ್ನೂ ಸಹ ಅಂಟಿಸ್ಕೊಂಡ್ರೆ ಅದು ಇನ್ನೂ ಲುಕ್ ಬೇರೆ ಥರ ಇರುತ್ತೆ, ಇನ್ನೂ ತುಂಬ ಚೆನ್ನಾಗಿ ಕಾಣುತ್ತೆ. ನಾನು 2 ಆರ್ಚಿಗೆ ಹಾಕಿಬಿಟ್ಟು ತೋರಿಸೋಣ ಅಂತ ಅಂದ್ಕೊಂಡಿದ್ದೆ, ಬಟ್ ನನಗೆ ಟೈಮ್ ಆಗಲಿಲ್ಲ. ಹಂಗಾಗಿ ನಾನು ಇಷ್ಟಕ್ಕೆ ಮಾಡಿ ತೋರಿಸ್ತಾ ಇದ್ದೀನಿ. ನೀವು ಆ ಥರ ಒಂದ್ಸರಿ ಟ್ರೈ ಮಾಡಿ ನೋಡಿ, ಚೆನ್ನಾಗಿ ಅನಿಸಿದರೆ ಆ ಥರ ನೀವು ಹಾಕ್ಬೋದು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹೊಸೊಬ್ಬರಾಗಿದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ, ಹಾಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು. ದುಪಟ್ಟಗಳಿಗೆ ಹಾಕ್ಕೋಬೋದು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.